ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತು ಈಗ ಬಿವೈ ವಿಜಯೇಂದ್ರ ಬೇಸರದ ಹೇಳಿಕೆಯನ್ನ ವ್ಯಕ್ತಪಡಿಸಿರುವಂತದ್ದು. ಯಾವುದೇ ತಯಾರಿಯನ್ನ ಮಾಡಿಕೊಳ್ಳದೇನೆ ಯಾಕೆ ಸಮೀಕ್ಷೆ ಮಾಡಬೇಕಿತ್ತು ಅಂತ ಈಗ ಬೇಸರದ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತು ಬಿವೈವಿ ಈಗ ಹೇಳಿಕೆಯನ್ನ ವ್ಯಕ್ತಪಡಿಸಿರುವಂತದ್ದು. ಪೂರ್ವ ತಯಾರಿ ಇಲ್ಲದೆ ನಿರ್ಧಾರ ಬೇಕಿತ್ತ? ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿ ಹೇಳಿಕೆಯನ್ನ ನೀಡಿರುವಂತದ್ದು. ಸಿದ್ದರಾಮಯ್ಯ ಅವರು ಆತುರವಾಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಏಕಪಕ್ಷೀಯವಾಗಿ ಇವರು ಮಾಡ್ತಿದ್ದಾರೋ ಏನೋ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಆತುರಕ್ಕೆ ಬಿದ್ದು ಇವರು ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಮೀಕ್ಷೆ ಬಗ್ಗೆ ಬೇಸರವನ್ನ ಹೊರಹಾಕಿದ್ದಾರೆ. ಯಾಕೆ ಸಮೀಕ್ಷೆ ಬೇಕಿತ್ತಾ ಅನ್ನೋ ಪ್ರಶ್ನೆಯನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತು ಈಗ ಬಿವೈ ವಿಜಯೇಂದ್ರ ಅವರು ಬೇಸರದ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೂರ್ವ ತಯಾರಿ ಇಲ್ಲದೆ ಇದು ಬೇಕಿತ್ತಾ ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸಿದ್ದರಾಮಯ್ಯ ಆತುರವಾಗಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಆತುರದಿಂದ ಸಮೀಕ್ಷೆ ಮಾಡೋದು ಈಗ ಬೇಕಿತ್ತಾ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಆತುರಕ್ಕೆ ಬಿದ್ದು ಸಮೀಕ್ಷೆ ಇವರು ನಡೆಸ್ತಾ ಇದ್ದಾರೆ. ಏಕಪಕ್ಷೀಯವಾಗಿ ಏನಾದ್ರೂ ಇವರು ಮಾಡ್ತಾ ಇದ್ದಾರಾ ಅದು ನಮಗೆ ತಿಳಿದು ಬರ್ತಾ ಇಲ್ಲ. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮೀಕ್ಷೆ ಬಗ್ಗೆ ಬೇಸರವನ್ನ ಹೊರ ಹಾಕಿರುವಂತದ್ದು. ಅವರ ನಿರ್ಧಾರವೇ ಅವರಿಗೀಗ ಬೇಸರ ಆಗ್ಬಿಟ್ಟಿದೆ. ಒಂದಲ್ಲ ಎರಡಲ್ಲ 60 ಪ್ರಶ್ನೆಯನ್ನ ಇದರಲ್ಲಿ ಕೇಳಿದ್ದಾರೆ. ಇಷ್ಟೊಂದು ಆತುರಕ್ಕೆ ಬಿದ್ದು ಅರ್ಧಂಬರ್ಧವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡೋದು ಏನಾದ್ರೂ ಅವಶ್ಯಕತೆ ಇತ್ತ? ಈಗ ಪೂರ್ವ ತಯಾರಿ ಏನು ಮಾಡ್ಕೊಳ್ದೇನೆ ಯಾಕೆ ಇವರು ಸಮೀಕ್ಷೆಯನ್ನ ನಡೆಸಬೇಕಿತ್ತು? ಏನು ತಯಾರಿ ಇಲ್ಲ. ಹಲವಾರು OTP ಸಮಸ್ಯೆಗಳಾಯ್ತು, ಸಿಬ್ಬಂದಿಗಳ ಅದಲು ಬದಲಾಯಿತು. ಒಂದಲ್ಲ ಎರಡಲ್ಲ 100 ಸಿಬ್ಬಂದಿಗಳ ಅದಲು ಬದಲಾಗಿತ್ತು. ಅವರ ಒಂದು ನೇಮಕವಾಗಿರುವಂತಹ ವಾರ್ಡ್ ಬೇರೆ, ಅವರನ್ನ ಕಳಿಸಿದ್ದೇ ಮತ್ತೊಂದು ಕಡೆ. ಹೀಗೆ 16 ಸಮಸ್ಯೆಗಳ ಸೆರೆಮಾಲೆಗಳೇ ಬಂದವು ಸಮೀಕ್ಷೆಯ ವೇಳೆ. ಹಾಗಾಗಿ ಪೂರ್ವಭಾವಿ ತಯಾರಿಯನ್ನ ನಡೆಸಿಕೊಂಡು ಇವರು ಸಮೀಕ್ಷೆ ಮಾಡಬೇಕಿತ್ತು. ಸಮೀಕ್ಷೆ ಮಾಡಿದ್ದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸಮೀಕ್ಷೆಗೂ ಮೊದಲೇ ಇವರೊಂದು ಚರ್ಚೆಯನ್ನ ಮಾಡಿ ಅದರ ಬಗ್ಗೆ ಹಲವಾರು ರೀತಿಯಾಗಿರುವಂತಹ ಒಂದು ಚರ್ಚೆಗಳನ್ನ ಮಾಡಿಕೊಂಡು ಆಮೇಲೆ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಮೀಕ್ಷೆ ನಡೆಸಿದ್ರೆ ಈ ತರ ಪ್ರಾಬ್ಲಮ್ ಎಲ್ಲ ಇರ್ತಾ ಇರ್ಲಿಲ್ಲ. ಜನಸಾಮಾನ್ಯರಲ್ಲೂ ಒಂದು ಕ್ಲಾರಿಟಿ ಇರ್ತಿತ್ತು. ಹಾಗಾಗಿ ಇವರು ಸಮೀಕ್ಷೆಯನ್ನ ಅಚಾನಕ್ ಆಗಿ ಸಮೀಕ್ಷೆ ಮಾಡಿಬಿಟ್ರೆ ಈ ರೀತಿ ಸಮಸ್ಯೆಗಳು ಬರ್ತಾವೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕುರಿತು ಈಗ ಬಿವೈ ವಿಜಯೇಂದ್ರ ಅವರು ಬೇಸರದ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಅವರು ಈಗ ಬೇಸರದ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಈ ಬಗ್ಗೆ ಅವರು ಏನ್ ಹೇಳಿದ್ದಾರೆ ವಿಜಯೇಂದ್ರ ಅವರು, ಬನ್ನಿ ಕೇಳ್ಕೊಂಡು ಬರೋಣ. ಕುಮಾರ್ ಅವರ ಪ್ರತಿಕ್ರಿಯೆನ ನೋಡಿದಾಗಲೇ ಗೊತ್ತಾಗ್ತದೆ. 60 ಪ್ರಶ್ನೆಗಳನ್ನ ಜನಸಾಮಾನ್ಯರ ಮುಂದೆ ಇಟ್ಟಿರುವಂಥದ್ದು. ಸಾಮಾಜಿಕ ಶೈಕ್ಷಣಿಕ ಅನ್ನೋ ನೆಪದಲ್ಲಿ ಇವತ್ತೇನು ಜಾತಿ ಜನಗಣತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ದಿನೇ ದಿನೇ ಇದರಿಂದ ಗೊಂದಲಗಳೇ ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲ ಸಮಾಜಗಳಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲೂ ಕೂಡ ಅಂದರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೇನೆ ಭಾಳ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಿನ್ನೆ ದಿನ ವಿಕಲಚೇತನರನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡಿರುವಂಥದ್ದು. ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ನನಗೆ ಅರ್ಥ ಆಗದೆ ಇರುವಂಥದ್ದು ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಆತುರ ಯಾಕೆ ಅಂತೇಳಿ. ಎಲ್ಲೋ ಒಂದು ಕಡೆ ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಚರ್ಚೆ ನಡೀತಾ ಇದೆ. ರಾಜ್ಯದ ರಾಜಕಾರಣದಲ್ಲಿ ಆಗುವಂಥ ಕ್ರಾಂತಿಗೂ ಈ ಜನಗಣತಿಗೂ ಜಾತಿ ಜನಗಣತಿಗೂ ಎಲ್ಲೋ ಒಂದು ಕಡೆ ಇದೆಯಾ? ಇದರಲ್ಲಿ ಏನಾದರೂ ಕೂಡ ಅದಕ್ಕೆ ಏನು ಸಂಬಂಧ ಇದೆ? ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನ್ಯಾಯವನ್ನು ಕೊಡ್ತೇವೆ ಅಂತೇಳಿ ಕೊಡಲಿ. ಯಾಕೆಂದ್ರೆ ನಮ್ಮ ಪಕ್ಷದ ನಿಲುವು ಕೂಡ ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ನಮ್ದು ಯಾವುದೇ ಒಂದು ಗೊಂದಲ ಇಲ್ಲ. ರಾಜ್ಯದಲ್ಲಿ ಕಳೆದ 2 ದಿನದಿಂದ ಅಂದ್ರೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ನಿನ್ನೆಯಿಂದ ಸಮೀಕ್ಷೆ ಮುಂದುವರಿಸಲಾಗಿದೆ. ನಿನ್ನೆ ಸಮೀಕ್ಷೆಯನ್ನ ಮಾಡಲಾಗಿದೆ. ನಿನ್ನೆ ಮೊದಲನೇ ದಿನ ಆಗಿತ್ತು, ಆದ್ರೆ ಇವತ್ತು 2ನೇ ದಿನ ಸಮೀಕ್ಷೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಕುರಿತಾಗಿ ಈಗ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾಕಂದ್ರೆ ಸಮೀಕ್ಷೆ ಮಾಡುವ ವೇಳೆ ಹಲವಾರು ರೀತಿಯಾಗಿರುವಂತಹ ಪ್ರಾಬ್ಲಮ್ಗಳು ಬಂದ್ವು. ಆ ಎಲ್ಲಾ ಪ್ರಾಬ್ಲಮ್ ಅನ್ನ ಎದುರಿಸಿ ಈಗ ಸರ್ವೆ ಮಾಡುವವರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಜನಸಾಮಾನ್ಯರಲ್ಲೂ ಒಂಥರ ಗೊಂದಲ ಸೃಷ್ಟಿ ಆಗುತ್ತೆ. ಹಾಗಾಗಿ ಬಿಫೋರ್ ಆಗಿ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಸಮೀಕ್ಷೆ ಮಾಡಬೇಕಿತ್ತು.
ಸಮಾಜದ ಕಳಕಳಿಯಲ್ಲಿ ಎಲ್ಲಾ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ತಪ್ಪಲ್ಲ. ಆದ್ರೆ ಮಾಡೋಕ್ಕಿಂತ ಬಿಫೋರ್ ಆಗಿ ಎಲ್ಲ ಪ್ರೀ ಪ್ಲಾನ್ ಇರ್ಬೇಕಿತ್ತು. ಸಿದ್ದರಾಮಯ್ಯ ಅವರು ಏಕಪಕ್ಷೀಯವಾಗಿ ಏನಾದ್ರೂ ಮಾಡ್ತಿದ್ದಾರೋ, ಅವ್ರು ಏನ್ ಪ್ಲಾನ್ ಮಾಡ್ತಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಇವರು ಸಮೀಕ್ಷೆ ಮಾಡೋಕೆ ಯಾವುದೇ ಸುಳಿವನ್ನ ಬಿಟ್ಟುಕೊಳ್ಳದೆ ಸಡನ್ ಆಗಿ ಸಮೀಕ್ಷೆ ಮಾಡ್ತೀವಿ ಅಂತ ನಿರ್ಧಾರವನ್ನ ಕೈಗೆತ್ತಿಕೊಂಡು ಸಮೀಕ್ಷೆ ಮಾಡೋಕು ಮುಂದಾಗ್ಬಿಟ್ಟಿದ್ದಾರೆ. ಏಕಪಕ್ಷೀಯವಾಗಿ ಇವರು ಏನ್ ಮಾಡ್ತಿದ್ದಾರೋ ಏನೋ ಒಂದು ಅರ್ಥ ಆಗದೆ ರೀತಿ ನಾನು ಇದನ್ನ ಸಮೀಕ್ಷೆಯನ್ನ ಈ ರೀತಿಯಾಗಿ ಅರ್ಥ ಆಗದೆ ಇರೋ ತರ ಸಮೀಕ್ಷೆಯ ಒಂದು ನಿರ್ಧಾರವನ್ನ ಇವರು ಕೈಗೊಂಡಿದ್ದಾರೆ ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈಗ ಬೇಸರದ ಹೇಳಿಕೆಯನ್ನ ನೀಡಿರುವಂತದ್ದು.